ನಮಸ್ಕಾರ. ಈ ಶುಭ ಮುಂಜಾನೆಯಲ್ಲಿ ನನ್ನ ವಂದನೆಗಳನ್ನು ನಿಮ್ಮ ಹೃದಯಕ್ಕೆ ಅರ್ಪಿಸುತ್ತಾ ನಮಸ್ಕಾರ. ದಯವಿಟ್ಟು ನೀವೆಲ್ಲರೂ ಇದನ್ನು ಗಮನ ಇಟ್ಟು ಕೇಳಬೇಕು. ಈ ಚಾನಲನ್ನು ನೀವು ಸಬ್ಸ್ಕ್ರೈಬ್ ಮಾಡಬೇಕು, ಲೈಕ್ ಕೊಡಬೇಕು ಅಂತ ಕೇಳಿಕೊಳ್ಳುತ್ತಾ ನಾನು ಈ ಶುಭ ಮುಂಜಾನೆಯಲ್ಲಿ ನನ್ನ ಮಾತುಗಳನ್ನು ಈ ಮೂಲಕವಾಗಿ ಮಯೂರ ಶರ್ಮನ ಒಂದು ಕೆಲವೊಂದು ಮಾತುಗಳನ್ನು ಹೇಳಬೇಕು ಅಂತೇಳಿ ಪ್ರಸ್ತುತಪಡಿಸ್ಬೇಕು ಅಂತೇಳಿ. ಮಯೂರ ವರ್ಮ ಮೊಟ್ಟ ಮೊದಲು ಬನವಾಸಿ ಕದಂಬರು ಕನ್ನಡ ಭಾಷೆಯಲ್ಲೇ ಮೂಲ ಪುರುಷರು. ಇವರು ಕರ್ನಾಟಕದ ಕನ್ನಡ ಭಾಷೆಯನ್ನು ಮೊಟ್ಟ ಮೊದಲನಾಗಿ ತಂದವರು ಕದಂಬರು. ಇದ್ರ ಬಗ್ಗೆ ನಾನು ಒಂದೆರಡು ಮಾತಾಡಬೇಕು ಅಂತಂತೇಳಿ. ಅದಕ್ಕಿಂತ ಮುಂಚಿತವಾಗಿ ಈ ಕೋಪ ನಮಗೆ ಹೇಗೆ ಬರುತ್ತೆ, ನಾನು ಇದ್ರ ಬಗ್ಗೆ ಸಾಕಷ್ಟು ಹೇಳಿದ್ದೀನಿ ಹಿಂದೆ. ಕೋಪ ಎಂಬುದು ಕೇಳು ಪಾಪದ ನೆಲೆಗಟ್ಟು, ಕೂಪದಳು ನೇಣು ಹರಿದಂತೆ ಸರ್ವಜ್ಞನ ಒಂದು ಪದ ಹೇಳ್ತಾನೆ. ಕೋಪ ಎಂಬುದು ಕೇಳು ಪಾಪದ ನೆಲೆಗಟ್ಟು, ಕೂಪದಳು ನೇಣು ಹರಿದಂತೆ ಸರ್ವಜ್ಞನ ಮಾತು ಅದೆಷ್ಟೊಂದು ಸತ್ಯ. ಭಗವದ್ಗೀತೆ ಮನಸ್ಸಿನ ವಿಶ್ಲೇಷಣೆ ಮಾಡುತ್ತೆ, ಹೇಳ್ತದೆ, ನಿನಗೆ ನೀನೇ ಶತ್ರು, ನಿನಗೆ ನೀನೇ ಮಿತ್ರ. ಕಾಮ, ಕ್ರೋಧ, ಲೋಭ, ಮೋಹ, ಮದ ಮತ್ಸರಗಳೆಂಬ ವಿಷಕ್ರಿಮಿಗಳನ್ನು ಒಳಗೊಳಗೆ ಪೋಷಿಸಿಕೊಂಡು ಹೋದರೆ ಧರ್ಮಚ್ಯುತರಾಗುವ ಭೀತಿಯೇ ಹೆಚ್ಚು. ಇಷ್ಟೊಂದು ದುರ್ಗುಣಗಳು ನಿನ್ನ ಮನಸ್ಸಿನಲ್ಲಿ ಇದ್ದರೆ ನೀನು ಯಾವ ಧರ್ಮ ಮಾಡ್ತೀನಿ? ಮಾಡೋದಕ್ಕೆ ಸಾಧ್ಯ ಇಲ್ಲ. ಅವೆಲ್ಲ ಅಧರ್ಮದ ಕಡೆಗೆ ಎಳ್ಕೊಂಡು ಹೋಗೋದು. ಅದರ ಮುಂಚಿತವಾಗಿ ಅದರ ಹಿಂದೆನೇ ಬರ್ತಕ್ಕಂಥದ್ದೇ ಕೋಪ ಕಾಮವನ್ನು ಪೂರೈಸಿಕೊಳ್ಳ, ಕ್ರೋಧದಿಂದ ತಾಪ ವಿನಾಶಕಾರಿ. ಅದು ನಮ್ಮ ರಕ್ತದ ಕಣಕಣದಲ್ಲಿ ಸೇರಿಕೊಂಡ್ಬಿಡ್ತತೆ. ಎಚ್ಚರ ತಪ್ತೀವಿ ಕ್ರೋಧದಿಂದ. ಕರ್ತವ್ಯಗಳಲ್ಲಿ ಭ್ರಮೆ ಉಂಟಾಗುತ್ತದೆ. ಧರ್ಮಕ್ಕಿಂತಲೂ ಅಧರ್ಮದೆಡೆಗೆ ಮನಸ್ಸು ವಾಲ್ತಾ ಇರ್ತದೆ. ಕೋಪ ಇದ್ದರೆ ಭ್ರಮೆ ಉಂಟಾಗುತ್ತದೆ. ನಾಲಿಗೆ, ಕೈ, ಕಾಲುಗಳೆಲ್ಲವೂ ಅವಿವೇಕದಿಂದ ದಾರಿ ತಪ್ಪುತ್ತವೆ. ಆ ಎಲುಬಿಲ್ಲದ ನಾಲಿಗೆ ಅದು ಏನೇನೋ ಮಾತಾಡ್ತಾ ಇರ್ತದೆ. ಹೀಗಾಗಿ ಈ ಕೋಪನ ಯಾವ ಮೂಲ ನೋಡಿದ ಕಾಮ, ಕ್ರೋಧ, ಲೋಭ, ಮೋಹ, ಮದ ಮತ್ಸರಗಳು ಇವು ನಮ್ಮ ದೇಹವನ್ನು ಹೊಕ್ಕು ಅದ್ರ ಹಿಂದೆನೇ ಕೋಪ ತರಿಸ್ಬಿಟ್ಟು ನಮ್ಮನ್ನು ಲೈನ್ ತಪ್ಪಿಸ್ಬಿಡ್ತಾವೆ. ಹೀಗಾಗಿಬಿಟ್ಟು ನೀವು ಆ ದುರ್ಗುಣಗಳನ್ನು ಮೆಟ್ಟಿ ನಿಂತು ನಿಮ್ಮ ಕೋಪವನ್ನು ಹತೋಟಿಯಲ್ಲಿ ಇಟ್ಕೊಂಡು ಬದುಕಬೇಕು ಅಂತಂತೇಳಿ ಈ ಮೂಲಕವಾಗಿ ನಾನು ನಿಮಗೆ ಒಂದು ಕಿವಿ ಮಾತನ್ನು ಹೇಳುತ್ತಾ ನಾನು ಮಯೂರ ಶರ್ಮನ ಒಂದು ಇತಿಹಾಸವನ್ನು ನಿಮ್ಮ ಮುಂದೆ ಪ್ರಸ್ತುತಪಡಿಸ್ತಾ ಇದ್ದೀನಿ. ಇವರು ಮಯೂರ ವರ್ಮ ಶರ್ಮ ಬನವಾಸಿ ಪ್ರಾಂತ್ಯವನ್ನು ಆಳಿದಂಥ ಮೊದಲು ಬನವಾಸಿ ಪ್ರಾಂತ್ಯವನ್ನು ಆಳಿದ ಮೊದಲ ಕದಂಬರು. ಮನೋಜ್ಞವಾಗಿ ಈ ಅಭಿನಯವನ್ನು ಮಯೂರವರ್ಮನ ಅಭಿನಯವನ್ನು ಮಾಡಿದ್ದಾರೆ. ಅದು ಇತಿಹಾಸದಲ್ಲಿ ದಾಖಲಾಗಿದೆ. ಆ ಶೂಟಿಂಗ್ ಎಲ್ಲ ಮೈಸೂರು ಅರಮನೆಯಲ್ಲಿ ತೆಗೆದಿದ್ದಾರೆ. ಆ ಇತಿಹಾಸದಲ್ಲಿ ಮಯೂರವರ್ಮನ ಒಂದು ಪಾತ್ರ ಏನಿದೆಯಲ್ಲ ಅದು ಮಾಡೋದಕ್ಕೆ ಯಾರಿಂದಲೂ ಸಾಧ್ಯ ಇಲ್ಲ. ಅಂಥ ಒಂದು ಎಲ್ಲರ ಮನಸ್ಸಿನಲ್ಲಿ ಅಚ್ಚುವತ್ತಿದಂಗೆ ಅವರು ಆ ಸಿನಿಮಾವನ್ನು ಮಾಡಿ ಮುಗಿಸಿದ್ದಾರೆ. ಕನ್ನಡ ಭಾಷೆಯನ್ನು ಮೂಲ ಪುರುಷ ಹೊಸ ಭೌಗೋಳಿಕ ಮತ್ತು ರಾಜಕೀಯ ರಾಜ್ಯವಾಗಿ ಹೊರಹೊಮ್ಮಿದ್ದು ಆಧುನಿಕ ಕರ್ನಾಟಕದ ಮಹತ್ವ ಮೈಲಿಗಲ್ಲಾಗಿದೆ, ಇತಿಹಾಸವಾಗಿರುತ್ತದೆ. ಕನ್ನಡ ಭಾಷೆಯ ಮೊದಲ ಬರಹಗಳು ಸಿಕ್ಕಿದ್ದು ಬನವಾಸಿ ಕದಂಬರ ಕೊಡುಗೆಯಾಗಿರುತ್ತದೆ. ಕದಂಬರ ಮೂಲ ವ್ಯಕ್ತಿ ಮಯೂರ ಶರ್ಮ. ಕ್ರಿಸ್ತಶಕ 450 ಕಾಲದಲ್ಲಿ ಇದು ನಡೆದಂಥ ಬನವಾಸಿಯಲ್ಲಿ ಅಳಿದು ಹೋಗಿರತಕ್ಕಂಥ ರಾಜವಂಶ. ಕದಂಬ ವಂಶವು
ಕನ್ನಡದ ಮೊಟ್ಟ ಮೊದಲ ರಾಜವಂಶ, ಕರ್ನಾಟಕದ ರಾಜವಂಶ ಇದು ಮಯೂರ ಶರ್ಮಂದು. ಕದಂಬ ವಂಶವು ಕನ್ನಡದ ಮೊಟ್ಟ ಮೊದಲ ರಾಜವಂಶ, ಕರ್ನಾಟಕದ ರಾಜವಂಶ. ಅವರು ಆದಮೇಲೆ ಕದಂಬರು ಬಂದು ಕನ್ನಡವನ್ನು ಬಳಕೆಗೆ ತಂದು ಹೋದ್ಮೇಲೆ ಚಾಲುಕ್ಯರು ಬಂದರು, ರಾಷ್ಟ್ರಕೂಟರು ಬಂದರು, ಹೊಯ್ಸಳರು ಬಂದರು, ಆಮೇಲೆ ವಿಜಯನಗರರು ಬಂದರು, ಬಹುಮನಿ ಸುಲ್ತಾನರು ಬಂದರು, ಮೈಸೂರು ಸಂಸ್ಥಾನ ಬಂತು. ಗೊತ್ತಾಯ್ತಾ? ಕದಂಬರು 400 ಕ್ರಿಸ್ತಶಕ 450 ಕಾಲದಲ್ಲಿ ಇದು ಅಳಿದು ಹೋದಂಥ ರಾಜವಂಶ. ಇವರಾದಮೇಲೆ ಚಾಲುಕ್ಯರು, ರಾಷ್ಟ್ರಕೂಟರು, ಹೊಯ್ಸಳರು, ವಿಜಯನಗರದ ಅರಸರು, ಆಮೇಲೆ ಬಹುಮನಿ ಸುಲ್ತಾನರು, ಆಮೇಲೆ ಮೈಸೂರು ಸಂಸ್ಥಾನ ನಮ್ಮ ಕರ್ನಾಟಕವನ್ನು ಆಳಿರುತ್ತಾರೆ. ಚಂದ್ರವರ್ಮನನ್ನು ಆನಂತರವಾಗಿ ಪಲ್ಲವರು ಬಂದರು. ಪಲ್ಲವರು ಚಂದ್ರವರ್ಮನ ಆಡಳಿತಾವಧಿಯಲ್ಲಿ ಕದಂಬರ ಅರಸು ಚಂದ್ರವರ್ಮ, ಅವನ ಚಂದ್ರವರ್ಮನ ಮಗನೇ ಮಯೂರ. ಆ ಪಲ್ಲವರು ಬಂದು ಕದಂಬ ರಾಜ್ಯವನ್ನು ಪಡೆಯುವ ಉದ್ದೇಶದಿಂದ ವಿಷ್ಣುಗೋಪನೊಂದಿಗೆ ಚಂದ್ರವರ್ಮ ರಾಜ್ಯವಾಳಬೇಕಾದ್ರೆ ಪಲ್ಲವರ ಒಬ್ಬ ಕಡೆಯಿಂದ ಒಬ್ಬ ಸ್ತ್ರೀಯ ಸಂಘ ಬಂದು ಅವನ್ನ ಚಂದ್ರವರ್ಮನನ್ನು ಕೊಲ್ಲಿಸಿ ಮೋಸದಿಂದ ಮಯೂರವರ್ಮ ಚಂದ್ರವರ್ಮನನ್ನು ಕಲಿಸಿ ಅವನ ಹೆಂಡತಿಯನ್ನು ಕೊಲಿಸ್ಬೇಕಂತೇಳಿ ಓಡಿ ಹೋಗ್ಬೇಕಾದ್ರೆ ಆ ಸಣ್ಣ ಮಗುವನ್ನು ಎತ್ತಿಕೊಂಡು ಆ ತಾಯಿ ಕಾಡಿಗೆ ಹೋಗಿ ತಪ್ಪಿಸಿ ಅಂತಾಳೆ, ಅಲ್ಲಿ ಕೊಂದಾಕ್ತಾರೆ ಅವಳನ್ನ. ಮಯೂರವರ್ಮ ಸಣ್ಣ ಮಗು ಅವರ ಆಪ್ತರಾದಂಥ ಗುರುಗಳು ಅವ್ರ ಕೈ ಸಿಕ್ಕಿ ಅವನು ಬೆಳೀತಾನೆ. ಇನ್ನೊಬ್ಬರ ಆಶ್ರಯದಲ್ಲಿ ಸಣ್ಣ ಮಗುನ ಬೆಳೆಸ್ತಾರೆ ಅವರು. ಅದೆಲ್ಲ ನೀವು ಮಯೂರ ಚಿತ್ರ ನೋಡಿದ ಮೇಲೆ ನಿಮಗೆ ಗೊತ್ತೇ ಆಗುತ್ತೆ ಅದು. ಆವಾಗ ಅಲ್ಲಿ ಅವನ ವಿದ್ಯಾಭ್ಯಾಸ ಮುಗಿದು ಅಲ್ಲಿ ಕುದುರೆ ಬೈಲಿನಲ್ಲಿ ವಿಷ್ಣುಗೋಪನೊಂದಿಗೆ ಹೋರಾಟ ಮಾಡಿ ಅಲ್ಲಿಂದ ಅವನನ್ನು ಕತ್ತಿ ಕಾಳಗದಲ್ಲಿ ಸೋಲಿಸಿ ಅವನು ಬಂದು ರಂಗಜೆಟ್ಟಿಗಳ ಹತ್ರ ಬಂದಾಗ ರಂಗಜೆಟ್ಟಿಗಳು ಅವನನ್ನು ಬಚ್ಚಿ ಮರೆ ಮಾಡ್ತಾರೆ, ಏನನ್ನ ಮಾಡಿ. ಅಲ್ಲಿಗೆ ಸೇನಾಧಿಪತಿಗಳೆಲ್ಲ ಬಂದು ಹುಡುಕಿ, ಏನು ರಂಗಜೆಟ್ಟಿಗಳೇ, ನಿಮ್ಮ ಶಿಷ್ಯ ಹತ್ಲ ಹೋದ, ನಿಮ್ಮ ಈ ಗರಡಿಯಲ್ಲಿ ಬೆಳೆದ ಹುಡುಗ ಅವನು ನಮ್ಮ ರಾಜ್ಕುಮಾರ್ ಜೊತೆಗೆ ಹೋರಾಟ ಮಾಡಿ ತಪ್ಪಿಸ್ಕೊಂಡಾನೆ, ಅವನು ಬಂದರೆ ನಮ್ಗೆ ಹಿಡ್ಕೊಡ್ರಿ ಅಂತಂತೇಳಿ ಹೇಳಿ ಅವನು ಹೋಗ್ತಾನೆ. ಯಾರು? ಸೇನಾಧಿಪತಿ. ಅಲ್ಲಿ ನಂತರವಾಗಿ ಈಶ ಭಟ್ರು ಅವನ ಮಯೂರವರ್ಮನ ಗುರುಗಳು. ಅಲ್ಲಿಂದ ಮುಂದೆ ಅವನು ರಂಗಜೆಟ್ಟಿ ಅನ್ಯಾಯಕ್ಕೆ ಇವನ್ನ ಇದು ಮಾಡಿಬಿಡ್ತಾರಂತ ಈಶ ಭಟ್ಟರ ಆಜ್ಞೆಯ ಮೇರೆಗೆ ಅವನನ್ನು ಮಧ್ಯರಾತ್ರಿ ಕಾಡಿಗೆ ಕಳಿಸಿನಿಂದ ತಲೆಮರೆಸ್ಕೊಂಡು ಹೋಗ್ಬಿಡು ನೀನು, ಶ್ರೀಶೈಲದ ಕಡೆಗೆ ನೀನು ಹೋಗ್ಬಿಡು ನೀನು ಅಂತಂತೇಳಿ ಕಳಿಸಿಕೊಡ್ತಾರೆ ಮಧ್ಯರಾತ್ರಿ. ಅಲ್ಲಿಂದ ತಪ್ಪಿಸ್ಕೊಂಡು ಅವನು ಕಲ್ಲು ಮುಳ್ಳು ತುಂಬಿದ ಹಾದಿಯಲ್ಲಿ ನಡ್ಕೊಂಡು ಹೋಗ್ತಾನೆ. ಅಲ್ಲಿಂದ ತಪ್ಪಿಸ್ಕೊಂಡು ಆದಮೇಲೆ ಶ್ರೀಶೈಲದ ಕಡೆಗೆ ಅಲ್ಲಿ ಹೋದ ಅವ್ರ ಗುರುಗಳು ಸಿಗ್ತಾರೆ. ಅವನಿಗೆ ಜ್ಞಾನೋದಯ ಆಗುತ್ತೆ. ಅವರಿಗೆ ಇತಿಹಾಸನೆಲ್ಲ ಹೇಳ್ತಾರೆ, ಅವನಿಗೆ ನಡೆದ ಘಟನೆನೆಲ್ಲ. ಅಪ್ಪ, ನೀನು ಬ್ರಾಹ್ಮಣ ಅಲ್ಲ, ನೀನು ನಿಜವಾದ ಕ್ಷತ್ರಿಯ, ನೀನು ಮಯೂರ ಶರ್ಮ. ಪಲ್ಲವರು ಏನು ರಾಜ್ಯಭಾರ ಮಾಡ್ತಿದ್ದಾರೋ ಅದೆಲ್ಲ ನಿನ್ನದೇ ರಾಜ್ಯ. ಅದು ನಿಮ್ಮ ತಂದೆಯನ್ನು ಕೊಲ್ಲಿಸಿ ಮೋಸದಿಂದ ಅವರು ರಾಜ್ಯಭಾರವನ್ನು ಮಾಡ್ತಾ ಇದ್ದಾರೆ. ನಾವು ನಿಮ್ಮ ತಂದೆಯ ಕಾಲದಲ್ಲಿ ಮಂತ್ರಿ ಗುರುಗಳು
ಆಗಿರ್ತಕ್ಕಂಥವ್ರು ನಾವು. ಅವರಿಗೆ ಪಟ್ಟದ ಗುರುಗಳು ಇವರೆಯ ಅಂತಂತೇಳಿ ಎಲ್ಲ ಪರಿಚಯ ಮಾಡಿಕೊಂಡು ಅವ್ರ ತಾಯಿಯ ಒಂದು ಸಮಾಧಿ ಹತ್ತಿರಕ್ಕೆ ತೋರಿಸ್ತಾರೆ. ಅದಂತ ಎಲ್ಲೆಲ್ಲ ನಡೆದ ಮೇಲೆ ತಾಯಿಯ ಸಮಾಧಿ ಹತ್ರಕ್ಕೆ ಬರ್ತಾನೆ ಅವನು. ನಮ್ಮ ಡಾಕ್ಟರ್ ರಾಜ್ಕುಮಾರ್ ಅವರು, ರಾಜಣ್ಣವರು ಬಹಳ ಮನೋಜ್ಞವಾಗಿ ಆ ಸೀನ್ಸ್ನ ಅಭಿನಯಿಸಿದ್ದಾರೆ. ಆ ಸಮಾಧಿ ನೋಡ್ತಲೇ ಅವನಿಗೆ ದುಃಖ ಒತ್ತರಿಸಿ ಬಂದ್ಬಿಡ್ತದೆ. ಅಮ್ಮ ಅಲ್ಲಿ ಒಂದು ಸ್ವಲ್ಪ ಡೈಲಾಗ್ ಹೇಳ್ತಾನೆ ಅವನು, ಅದನ್ನು ನಿಮ್ಗೆ ಸಣ್ಣದಾಗಿ ನಿಮಗೆ ತೋರಿಸ್ತೀನಿ ಅಷ್ಟೇ ನಾನು. ಅಮ್ಮ, ಬುದ್ಧಿ ಬರುವ ಮುನ್ನವೇ ನಿನ್ನನ್ನು ಕಳೆದುಕೊಂಡ ನಿರ್ಭಾಗ್ಯ ಮಗ ನಾನು. ಕಣ್ಣಿಗೆ ಅರಿವಾಗದ ವಿಷಯ ಕರುಳಿಗೆ ಅರಿವಾಗುತ್ತದೆ ಎಂಬ ಮಾತು ಅದೆಷ್ಟೊಂದು ಸತ್ಯ ತಾಯಿ, ಅದೆಷ್ಟೊಂದು ಸತ್ಯ. ಹಾಗಾದರೆ ಆಗಾಗ್ಗೆ ಕನಸಿನಲ್ಲಿ ಬರುತ್ತಿದ್ದವಳು ನೀನೇ ಅಮ್ಮ. ಬಾ ಮಗು, ಬಾ ಮಯೂರ, ನಿನಗೆ ಸಿಂಹಾಸನ ಬೇಡವೇ? ನಿನಗೆ ಮಣಿ ಕಿರೀಟ ಬೇಡವೇ? ನಿನಗೆ ರಾಜ್ಯ ಬೇಡವೇ? ಹೇಳುತ್ತಿದ್ದವಳು ನೀನೇ ಅಮ್ಮ. ಓಹ್, ಈ ನಿನ್ನ ಮಗನ ಮೇಲೆ ಅದೆಷ್ಟೊಂದು ಭರವಸೆ ತಾಯಿ, ಅದೆಷ್ಟೊಂದು ಭರವಸೆ. ಭೂಮಿ ಆಕಾಶಗಳೇ ಸಿಡಿದೆದ್ದು ಹಾಗೆಯಾದರೂ ಸರಿ, ನಿನ್ನ ನಂಬಿಕೆಯನ್ನು ಸುಳ್ಳು ಮಾಡುವುದಿಲ್ಲ ತಾಯಿ, ನಿನ್ನ ನಂಬಿಕೆಯನ್ನು ಸುಳ್ಳು ಮಾಡುವುದಿಲ್ಲ. ಭೂಮಿ ಆಕಾಶಗಳೇ ಸಿಡಿದೆದ್ದು ಹಾಗೆಯಾದರೂ ಸರಿ, ನಿನ್ನ ನಂಬಿಕೆಯನ್ನು ಸುಳ್ಳು ಮಾಡುವುದಿಲ್ಲ ತಾಯಿ, ನಿನ್ನ ನಂಬಿಕೆಯನ್ನು ಸುಳ್ಳು ಮಾಡುವುದಿಲ್ಲ. ಹೊಂಚು ಹಾಕಿ ಸಂಚು ಮಾಡಿ ನಮ್ಮ ರಾಜ್ಯವನ್ನು ಕಬಳಿಸಿ ಮೆರೆಯುತ್ತಿರುವ ಶಿವಸ್ಕಂದ ವರ್ಮ, ಯಾವ ಕದಂಬ ವಂಶವೃಕ್ಷವು ನಿನ್ನ ಕ್ರೌರ್ಯಕ್ಕೆ ಸಿಕ್ಕಿ ನಿರ್ನಾಮವಾಯಿತು ಎಂದು ತಿಳಿದುಕೊಂಡಿರುವೆಯೋ, ಆ ಮಹಾವಂಶವೃಕ್ಷವೆಂದು ಮತ್ತೆ ಚುಗುರಿ ತಲೆ ಎತ್ತಿ ನಿಂತಿದೆ. ಪಲ್ಲವರ ಸೊಲ್ಲಡಗಿಸಿ ಈ ರಾಜ್ಯದಿಂದ ಬಡಿದೋಡಿಸಿ ಮತ್ತೆ ರಾಜ್ಯ ಲಕ್ಷ್ಮಿಯನ್ನು ವೈಜಯಂತಿ ಸಿಂಹಾಸನದ ಮೇಲೆ ಪ್ರತಿಷ್ಠಾಪಿಸುವ ಕಾಲ ಸನ್ನಿಹಿತವಾಗುತ್ತಿದೆ. ಕನ್ನಡಿಗರ ಪೌರುಷ, ಕನ್ನಡಿಗರ ಸಾಹಸ, ಕನ್ನಡಿಗರ ಸ್ವಾಭಿಮಾನ ಆಚಂದಕವಾಗಿ ಉಳಿಯುವುದೇ ವಿನಃ ನಿನ್ನಂಥ ಕೋಟಿ ಪಲ್ಲವರ ನಿರಂತರ ದಾಳಿಗೆ ಅಳಿಯದು ಎಂಬ ಸತ್ಯವನ್ನು ಪ್ರತ್ಯಕ್ಷ ಪ್ರಮಾಣ ಮಾಡಿ ತೋರಿಸುತ್ತೇನೆ. ಇದೇ ನನ್ನ ಗುರಿ, ಇದೇ ನನ್ನ ಮಂತ್ರ, ಇದೇ ನನ್ನ ಪ್ರತಿಜ್ಞೆ. ನಮ್ಮ ರಾಯಣ್ಣವರು ಎಂಥ ಮನೋಜ್ಞವಾಗಿ ಅಭಿನಯಿಸಿದ್ದಾರೆ ಅಂತಂತೇಳಿದರೆ, ನಮ್ಮ ಡಾಕ್ಟರ್ ರಾಜ್ಕುಮಾರ್ ಅವರು ಕನ್ನಡದ ಕಣ್ಮಣಿ, ಕನ್ನಡವನ್ನು ಎತ್ತಿ ಹಿಡಿದಂಥವರು. ಅದನ್ನು ಕೇಳಿದರೆ ಎಷ್ಟು ಸಾರಿ ಬೇಜಾರನೇ ಆಗೋದಿಲ್ಲ. ಅಂಥ ಒಂದು ಸುಂದರವಾದ ಡೈಲಾಗ್ಸ್ನ ಆ ಕ್ರೌರ್ಯ, ಆ ಸಿಟ್ಟು, ಆ ದುಃಖ ಎಲ್ಲ ಆ ಒಂದು ಮಿಳಿತವಾಗಿ ತೋರಿಸಿದ್ದಾರೆ ಅದರಲ್ಲಿ. ಇದನ್ನು ದಯವಿಟ್ಟು ಎಲ್ಲರೂ ಕೇಳಿ ಅಂತಂತ ಹೇಳ್ತಾ ನನ್ನ ಮಾತುಗಳನ್ನು ಇವತ್ತು ಮುಗಿಸ್ತಾ ಇದ್ದೀನಿ. ನೆಕ್ಸ್ಟು ಈ ಚಾನಲನ್ನು ಸ್ವಲ್ಪ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಕೊಡಿ ಅಂತ ಕೇಳಿಕೊಳ್ಳುತ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ.